ಫ್ಯಾನ್ ಶೋ ಸಿನಿಮಾ ನೋಡಿದ್ವಿ. ಸಿನಿಮಾ ಎಲ್ಲರಿಗೂ ಗೊತ್ತಿರುವಂತದ್ದು ಹೇಗಿದೆ ಅಂತ ಹೇಳಿ. ನೀವು ನಿನ್ನೆ ಮಾತಾಡುವಾಗ ಹೇಳ್ತಾ ಇನ್ನ ಸಿನಿಮಾ ಸ್ವಲ್ಪ ನೋಡಿದೀನಿ ಅಂತ ಹೇಳಿ. ಬಟ್ ಫ್ಯಾನ್ ಶೋ ಸಿನಿಮಾ ನೋಡಿಲ್ಲ ಅಂದ್ರೆ ನಾನು ಹೇಳಿದ್ದು ಎಡಿಟಿಂಗ್ ಅಲ್ಲೆಲ್ಲ ಕೂತಾಗ ನಾವು ನೋಡಿದೀವಿ. ಫಸ್ಟ್ ಕಾಪಿ ಬಂದ ನೋಡಿರ್ಲಿಲ್ಲ ನನಗೆ. ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟ್ ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ ತಾಯಿದು, ನನ್ಗೆ ಅದು ನೋಡೋ ಶಕ್ತಿ ಇರ್ಲಿಲ್ಲ. ಬಟ್ ಇವತ್ತು ನೋಡಿದೆ ಸರ್, ಇವತ್ತು ನೋಡಿದ್ ಖುಷಿ ಆಯ್ತು. ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ ಬಂದಿದ್ದೆ ನಾನು. ಅಂದ್ರೆ ಸಿನಿಮಾ ನೋಡಕ್ಕಲ್ಲ, ಇಲ್ಲಿದ್ದೆ. ತುಂಬಾ ವರ್ಷ ಆದ್ಮೇಲೆ ಒಂದು ಥಿಯೇಟರ್ ಈ ತರ ನರ್ತಕಿಯಲ್ಲಿ ಕೂತ್ಕೊಂಡು ನೋಡಿದ್ದು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಕ್ರೌಡ್ ಕೂಡ ಬಹಳ ಪೀಸ್ಫುಲ್ ಆಗಿ ಬಿಹೇವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅಂಡ್ ನೀವುಗಳಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು. ಸರ್, ಇನ್ನ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ. ಅಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ 1 ಅಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ, ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದ್ರು ಇದೆಯಾ ಅಂತ? ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ಮಾಹಿತಿ ಇದೆ. ಎಸ್, ನಿಮ್ ಪ್ರಶ್ನೆ ನನ್ನ ವೈಫ್ ಮಲಯಾಳಂ ಮಾತಾಡ್ತಾಳಂತಾನೆ ಯಾವ ತರ? 2 ಕ್ವೆಶ್ಚನ್ ತಗೊಂಡೆ ಸರ್ ನಾನು. ಇಲ್ಲ, ತುಂಬಾ ಹೇಳಿದ್ರೆ ನಾನು ಕನ್ಫ್ಯೂಸ್ ಆಗುತ್ತೆ. ಪ್ರಶ್ನೆ ಯಾವ್ದು? ಅದನ್ನೇ ತಗೊಳ್ಳಿ ಸರ್. ಏನು? ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮಲಯಾಳಂಗೆ ಡಬ್ ಆಗುವಂತಹ ಚಾನ್ಸಸ್ ಇಲ್ಲ, ಭಾಷೆ ತುಂಬಾ ಕಷ್ಟ ಇದೆ, ಕಲಿಯಕ್ ಆಗ್ತಾ ಇಲ್ಲ. ಬಟ್ ಯಾ, ಐ ಥಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲೂ ಮೋಸ್ಟ್ಲಿ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಫಸ್ಟೇ ಹೇಳಿದ್ದೆ, ನಾನು ಆಕ್ಚುಲಿ ಇದು ಒಂದು ಅಪ್ಪಟ, ನಾನ್ ಪ್ಯಾನ್ ಇಂಡಿಯಾ ಅಂತಂದ್ರೆ ಮಾಡೋ ಟೈಮ್ ಅಂತಾನೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ. ಇದು ನಾನು ಆಕ್ಚುಲಿ ತುಂಬಾ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ. ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಾಗ ಎಲ್ಲಾ ಭಾಷೆಯಲ್ಲಿ ಹೋಗೇ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದ್ ನಿಮಿಷ, ಬೇರೆ ಯಾವ ಭಾಷೆಯಲ್ಲಿ ಆಕ್ಚುಲಿ ನಾನ್ ಡಬ್ ಮಾಡಿಲ್ಲ. ನನ್ ವಾಯ್ಸ್ ಇಲ್ಲ. ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ. ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ. ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ತುಂಬಾ ದೊಡ್ಡವ್ರು ನೋಡಿದ್ದಾರೆ. ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ. ದೊಡ್ಡ ವ್ಯಕ್ತಿಗಳದೆಲ್ಲ ಫೋನ್ಗಳು ಬಂದಿದೆ. ಹೆಸರು ಏನು ಅಂತ ಕೇಳಕ್ ಹೋಗ್ಬಿಡಿ, ಅವ್ರದೇ ಟ್ವೀಟ್ಗಳು ಬರ್ತಾವ. ಆಮೇಲೆ ನೋಡಿ, ತುಂಬಾ ಖುಷಿ ಆಗಿದೆ. Very big actors who we have got inspired from and all have seen the film. So I'm very, very happy that ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. And of course, ಇದು ಒಂದು ಸಿನಿಮಾ ಅಂತಲ್ಲ, ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ. And I'm very happy for that. 7 days ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಈಗ ಹೇಳಿದ್ರಿ. ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ 2 years ಗೆ ಒಂದ್ ಸಿನಿಮಾ ಬರ್ತಾ ಇದೆ, ದೊಡ್ಡ ಸ್ಟಾರ್ಗಳು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು, ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನ್ ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ವಿ. ಫಸ್ಟ್ ಅದನ್ನ ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗ್ಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗ್ಲಿ, ಅಂಡ್ ಅದೆಲ್ಲ ನಿತ್ರೆ ಫಸ್ಟ್ ಇಂಡಸ್ಟ್ರಿ ಒಂದ್ ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಸ್ ಗಳು 2 ವರ್ಷ ಸಿನಿಮಾ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಅದ್ ಯಾಕೆ ಆತರ ಬೈಗಳ ತರ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್, ವಿ ಆರ್ ಟ್ರೈಂಗ್. ಬಟ್ ಏನು ಮಾಡಕ್ ಆಗ್ತಲ್ಲ, ವಿಲ್ ಡೆಫಿನೆಟ್ಲಿ ಡೂ ಆರ್ ಬೆಸ್ಟ್. ಅಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲ್ಲ ಅಂತ ಇಲ್ಲ. ಬಟ್ ಹೊಸೊಬ್ರುಗಳು ಸಿನಿಮಾ ನೀವು ನೋಡಕ್ ಹೋದ್ರು, ನನ್ನ ಅನಿಸಿಕೆಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ. ತುಂಬಾ ಒಳ್ಳೊಳ್ಳೆ ಕಥೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇನೆ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ ಸಿನಿಮಾ ಬಂದ್ರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡೀಸ್ ಫಿಲ್ಮ್ ಹ್ಯಾಸ್ ಟು, ಎವ್ರಿಬಡಿ ಅಂದ್ರೆ ಅಟ್ ಲೀಸ್ಟ್ ದ ಗುಡ್ ವಾಚ್. ಒಳ್ಳೊಳ್ಳೆ ಸಿನಿಮಾ ಹೊಸಬ್ರು ಬಂದಿಲ್ಲ ಅಂತ ಖಂಡಿತ ಏನೋ ಗೊತ್ತಿಲ್ಲ. ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೋತೀನಿ. ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಫ್ಯಾನ್ಸ್ ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ ನ ಅನುಭವಿಸ ನಿಮ್ಗೆ ಗೊತ್ತೇನಲ್ಲ, ತುಂಬಾ ಸರಿ ನೋಡಿ ಮಾಡಿಲ್ಲ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟ್ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತಗೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು 7 days ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫೀಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ ಗಳು ಹೋಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀವಿ? ಐ ಆಮ್ ವೆರಿ ಹ್ಯಾಪಿ ಸರ್. ಅಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂತವ್ರ ಸಪೋರ್ಟ್ ಇರ್ಬೋದು, ಮೇಲ್ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನ್ ಹೇಳ್ತೀರಿ, ಇದು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಅಂಡ್ ಅವ್ರಗಳ ಮಧ್ಯೆ ನೋಡ್ಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ, ಥಿಯೇಟರ್ ಅಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್, ಇದನ್ನ ಒಂದ್ಸತಿ ನೋಡೋಣ. ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಅಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರ ಫ್ಯಾಮಿಲೀಸ್ ಇತ್ತು. It was very nice. It's a great feeling. ನೀವು ಇದನ್ನ ಕೇಳ್ತಾ ಇರೋದೇ ನನ್ಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ. ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ 100% ಇರ್ತಾರೆ. ಇವಾಗ ಅವ್ರೇನ್ ಸುಮ್ಮನೆ ಕೂತ್ಕೊಳ್ಳಲ್ಲ.
ಸರ್ ಅವ್ರು ಇರ್ತಾರೆ, ಸೊ ಬರೀತಾರಂತ ಅನ್ಕೊಳೋಣ. ಮಾಡ್ತೀರಾ ಸರ್ ಅಂತ ಅರೆ ಈಗ ಒಬ್ಬ ನಿರ್ದೇಶಕ ಅವ್ರು ಮ್ಯಾಕ್ಸ್ ಮಾಡಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡಕ್ ಹೋದಲ್ಲ, ಅವಾಗ್ಲೇ ನಂಬಿದ್ದೀನಿ. ಈಗ ಮಾಡದಲ್ಲೇ ಇರ್ತೀವ ಹೇಳಿ. I have believed him long back, even before we started the shoot. So believing for a prequel or a sequel goes out of the way. I will do it. ಸರ್ ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟರ್ಗೆ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿ ಆಗಿದೆ ಈ ಸಕ್ಸಸ್? ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು, ಇಲ್ಲಾಂದ್ರೆ ನೀನು ಹೋಗಿ ನಾನು ಮನೆಗೆ ಹೇಳ್ತೀನಿ. ಬಟ್ ಎಲ್ಲರೂ ಬಂದಿದ್ದಾರೆ. ಲಾಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ 5-6 ಸತಿ ನೋಡಿದ್ದಾರೆ ಆಲ್ರೆಡಿ. ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಂಡು. ದಿಸ್ ಇಸ್ ವೆರಿ ನ್ಯೂ ಟು ಮೀ. ಅಲ್ಲಿ ಬರೋಕಿನ ಮುಂಚೆ ಈ ಡೈಲಾಗ್ ಹೇಳ್ತಾ ಇದಾರೆ ಎಲ್ಲರೂ. ಸೊ ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಯಾರು ಮಂಜು ಅವರು ಡೈಲಾಗ್ ಬರ್ದಿರೋರು, ಐ ಥಿಂಕ್ ಹಿ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಬೋದು, ಇನ್ನೊಂದು ಮೆಚ್ಬೋದು, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ. ಡೈಲಾಗ್ ರೈಟರ್ಗೆ ಹಬ್ಬನು ಅವ್ರದ್ದು ಡೈಲಾಗ್ ಬರೋಕಿನ ಮುಂಚೆ ಒಬ್ಬ ಅಲ್ಲಿ ಹೇಳ್ತಾ ಇರೋದಲ್ವಾ. ಸೊ ಐ ಥಿಂಕ್ ಆ ವಿಚಾರದಲ್ಲಿ he should also be very happy. He's written very well in Tamil, which was supported. I think it's a Max ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್. I think it's a collective effort of ತುಂಬಾ ಜನದ್ದು. And probably because ಅಲ್ಲಿ ನಾನ್ known face ಇರೋದ್ರಿಂದ it looks like I led the team, but I think he's the captain and he will be. ಸುದೀಪ್ ಸರ್, ಈಗ ಮಗಳು ಸಿನಿಮಾ ನೋಡಿದಾಗ ಹೋಗ್ಲಲ್ಲ ಅಂತ ಹೇಳಿದ್ರೆ ಜಾಸ್ತಿ ಈ ಸಿನಿಮಾದಲ್ಲಿ ಯಾವ್ದಾದ್ರು ಪ್ರಯತ್ನ ಆಯ್ತು ಸರ್? ಇಲ್ಲ ಹೊಗಳ ಅಂತ ಹೇಳಿಲ್ಲಪ್ಪ. ಯಾವ್ದಕ್ಕೆ ಹೊಗಳು ಆಡ್ದೋದಕ್ಕೆ ಅವ್ರ ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ ಅವರು. ಮತ್ತೊಮ್ಮೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ. ದಿಸ್ ಫಿಲ್ಮ್ ಶಿ ಇಸ್ ಆಲ್ರೆಡಿ ಸೀನ್ ಇಟ್ 3 times and she loved it. And ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು. ಸೊ she loved it. ಸರ್ ಈ ತರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದ್ರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟ್ರಿಕ್ಟ್ ಹೋಗಿ ಫ್ಯಾನ್ಸ್ ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ತರ ಪ್ಲಾನಿಂಗ್ ಇದೆಯಾ ಸರ್? ಅಂದ್ರೆ ಈ we have to sit sir. ಇವಾಗ one step at a time ಅಂತ ನಾವೇನ್ ಹೇಳ್ತೀವಿ. I think one step was the first week. ಇವರೇ ಒಂಚೂರು ಮೈಕ್ ಕೆಳಗೆ one step at a time ಅಂತ. ಸೊ ಈಗ ಸೆಕೆಂಡ್ ವೀಕ್ ಏನ್ ಮಾಡ್ಬೇಕು, I think the team is deciding. ಟೀಮ್ ಏನ್ ಡಿಸೈಡ್ ಮಾಡ್ತಾರೋ ಅವ್ರ ಒಟ್ಟಿಗೆ ಮಾಡೋಣ. ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನ ನನ್ನ ಆಸೆ. ಎಷ್ಟು ಸಲ ಬಂದಿದ್ದೀವಿ. ಇವಾಗ ಫಿಲಂ ರಿಲೀಸ್ ಆಗಿದೆಯಲ್ಲ, ಒಂದ್ಸರಿ ಬನ್ನಿ ಅಂತ. ಅಫ್ಕೋರ್ಸ್ ಸರ್, ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ 1-2 ಭಾಗ ಅಂತ ಅಲ್ಲ, ಸುಮಾರು ಕಡೆ ಹೋಗ್ಬೇಕಾಗುತ್ತೆ. ಅದನ್ನ ಪ್ಲಾನ್ ಮಾಡಿದ್ರೆ ಟೀಮ್ ಪ್ಲಾನ್ ಮಾಡಿದ್ರೆ ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವ್ ಏನೇ ತಗೊಳಕ್ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ದು. ನಿಮ್ಗೆ ಆದಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ನ ನೋಡ್ಬೇಕು ಅಂತ. ಹೋಗ್ತೀವಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗ್ಲೂ ಐ ಥಿಂಕ್ ಲಾಸ್ಟ್ ಇಯರ್ ಅದೊಂದು ಆಪರ್ಚುನಿಟಿ ಆಯ್ತು ಆಕ್ಚುಲಿ ಎಲ್ಲರೂ ಭೇಟಿ ಮಾಡಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಅಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ. ನಾನು ಅದನ್ನೊಂದ್ಸರಿ ಟೀಮ್ ಮಾತಾಡೋಣ, ಅವೈಲಬಿಲಿಟೀಸ್ ಅಂತೆಲ್ಲ. ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬಾ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತಗೊಂಡು ಹೋಗ್ಬೇಕು. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲಾ ಪರ್ಮಿಷನ್ಸ್ ಆಟೋಮೆಟಿಕ್ ಆಗುತ್ತೆ. ಈಗ ನಾವು ಕೂಡ ಹೋಗ್ಬೇಕು ಅಂದ್ರೆ ಏನೋ ನಡಚಣೆಗಳು ಬರ್ತಾ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಎಲ್ಲರೂ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ. ಪಿಕ್ಚರ್ನ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೇಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು. ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ? ನಾವ್ ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರ್ ಅವ್ರ ಫ್ಯಾನ್ಸ್ಗಳು. ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನ್ ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಆ ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದಾರೆ ಅಂತ ಬರೋಲ್ಲ. ಯಾರು ತಂದು ಹಾಕಕ್ ಯಾರೋ ಮಾಡ್ಬೋದು, ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನ್ ಹೇಳ್ತಾ ಇದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರ್ಬೇಕಾದದ್ದು ಬೇಡ ಕೆಲವೊಂದು ಅಷ್ಟೇ. ಸಿನಿಮಾ ಇದೊಂದು ನಮ್ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡ್ಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ. ಪ್ರತಿಯೊಬ್ಬ ಕಲಾವಿದನ್ಗೂ ಅದೇ ಇರೋದು. ಮಿಕ್ಕಿದು ಏನಾಗುತ್ತೆ, ನಿಮ್ಮಂತವ್ರೆಲ್ಲ ಜವಾಬ್ದಾರಿ ತಮ್ಮ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲ್ಸಿ. ಅದ್ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ ಗಳು ಹುಷಾರಾಗಿ ಹಾಕಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲ್ ಇಂದ. ಸ್ವಲ್ಪ ಅದು ಕೆಲವರೇ ತಗೊಳ್ಳಿ. ನಾನ್ ಇವಾಗ ನೋಡಿ, ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದ್ರೆ ಕೆಲವರು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನಾವು ಮೆಟಫಾರಿಕ್ ಆಗಿ ಹೇಳ್ತಾ ಇದೀವಿ, ಒಂದು ಜನರಲ್ ಆಗಿ ಹೇಳ್ತಾ ಇದೀವಿ. ಏನಾಗುತ್ತೆ, ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ರು
ನಾನು ತುಂಬಾ ಗೌರವ ಕೊಡೋಂಥವ್ರು, ಅವರು ನಮಗೆ ಗೌರವ ಕೊಡೋಂಥವ್ರು. ನಾವ್ ಇವತ್ತರೆಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೆ ಮಾತುಗಳೇ ಮಾತಾಡಿದೀವಿ. ಅಲ್ಲಿ ಇಲ್ಲಿ ಬರ್ತವೆ, ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ತೀರಲ್ಲ, ಸಂಪರ್ಕದಲ್ಲಿದ್ದಾರೆ ಎಲ್ಲರೂ. ಅಲ್ಲಿಂದ ಏನಾಗುತ್ತೆ, ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದಲೇ ಅಲ್ವಾ. ಯಾವ್ದೋ ರಾಂಗ್ ಹೆಡ್ಲೈನ್ಸ್ ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಅಂತಂದ್ರೆ, ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್. ಸೊ ಇಂಡಸ್ಟ್ರಿ ಮೇಲ್ ಬರ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗತ್ತೆ, ನಮ್ಮ ಹತ್ರ ಅಲ್ಲ. ಅಂಡ್ ಐ ಬೀಯಿಂಗ್ ವೆರಿ ಆನೆಸ್ಟ್, ಐ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್. ನಾನು ಇದನ್ನ ಯಾವ ಅಹಮ್ಮಲ್ ಮಾತಾಡ್ತಾ ಇಲ್ಲ. ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ. ಅದ್ ಹೇಳೇ ಇರಲ್ಲ, ಅದನ್ನ ತಗೊಂಡಾಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗ್ಲಿ, ನನ್ನ ಸಹ ಕಲಾವಿದ್ರು ಎಲ್ರು ಯಾರ ಬಗ್ಗೆ ಏನಾರ ಮಾತಾಡೋದು, ಟಾಂಟ್ ಕೊಡೋದು ಬೇಡಿ. ನಮ್ ಸಿನಿಮಾನ ಹೊಗಳ್ಬೇಕಾ, ಡೈರೆಕ್ಟ್ ಆಗಿ ನಮ್ ಸಿನಿಮಾನ ಹೊಗಳಿ, ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೊಗಳೋದು ಬೇಡ. ಯಾಕಂದ್ರೆ ಪ್ರತಿಯೊಬ್ರು ಆಕ್ಚುಲಿ ಎಲ್ರು ನಮ್ಮ ಮನೆಗೆ ಬಂದೋಗ್ತಾರೆ, ಎಲ್ರು ನನ್ನ ಸ್ನೇಹಿತರು. ಸೊ ಅದ್ ಬೇಡ ಅಂತ ನಾನು ನನ್ನ ಫ್ಯಾನ್ಸ್ ಅಲ್ಲಿ ಕೇಳ್ಕೊಂಬಲ್ಲೆ. ಮಿಕ್ಕಿದ ಫ್ಯಾನ್ಸ್ ನ ಅವ್ರವ್ರ ಹೀರೋಗಳು ನೋಡ್ತಾರೆ. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡ್ ಅಲ್ಲಿ ಹೊಸ ವರ್ಷ ಬೇರೆ ಬರ್ತದೆ, ವಿಶಸ್ ಒಂದು ಇರ್ಲಿ ಎಲ್ಲರಿಗೂ. ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಅಂಡ್ 2025 ನಿಮ್ಗೆ ಎಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರಕ್ಕೆ ಸಾಕಷ್ಟು ಕಾರಣಗಳು ಸಿಗ್ಲಿ ಅಂತ ಹೇಳ್ಕೊತೀನಿ. ಅಂಡ್ ಎಲ್ಲರಲ್ಲೂ ಕೇಳ್ಕೊಡೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ಪ್ರತಿಯೊಬ್ರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ರು ಹೊಸ ಕಲಾವಿದರಿಗೂ ತುಂಬಾ, ಅಂಡ್ ಅವ್ರೆಲ್ಲ ಹೊಸ ಪ್ರತಿಭೆಗಳು ನಮ್ ಕನ್ನಡದವರು. ಅವ್ರಿಗೆ ಕನ್ನಡ ಬಿಟ್ರೆ ಬೇರೆ ಏನು ಬರಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ನಿಮ್ ಕೈಯಲ್ಲಿ ನೀವು ಮಾಡಿದ್ರಿ ಎಲ್ಲರಿಗೂ, ಬಟ್ ಆಸ್ ಮಚ್ as possible you also support all of you. And of course thank you all. ನಿಮ್ಮ actually publicity ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸ್ಗೆ. I think the last 3 days I sat for interviews. ತುಂಬಾ ರೀಚ್ ಮಾಡಿಸಿದ್ರಿ ಎಲ್ಲರೂ. So love you all and thank you. ನೀವು ಬೇರೆ ಲ್ಯಾಂಗ್ವೇಜಸ್ ನಟರ ಜೊತೆ ಫ್ರೆಂಡ್ಶಿಪ್ ಹೊಂದಿರೋದ್ರಿಂದ, ಸೊ ಬೇರೆ ಯಾರೆಲ್ಲ ನಟರು, ನಾನಿಯವರಾಗಿರ್ಬೋದು, ಚರಣ್ ಅವರಾಗಿರ್ಬೋದು, ಯಾರು ಸಿನಿಮಾ ನೋಡಿ ಹೇಳಿದಾರ ನಿಮಗೆ? ಸರ್, ನಾನು ತುಂಬಾ ಜನ ನೋಡಿದಾರೆ ಅಂತಂದೆ. ಏನಾಗುತ್ತೆ, ನಾನ್ ಮಾತಾಡೋದ್ರಲ್ಲಿ ನಾನ್ ಪಬ್ಲಿಸಿಟಿಗೋಸ್ಕರ ತೋರಿಸ್ಬೇಕಾಗುತ್ತೆ. ಓಕೆ, ನಾನು ಅದನ್ನ ಮಾಡಕ್ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನು ಯಾರು ಟ್ವೀಟ್ ಮಾಡಿಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಇದ್ಯಾವ್ದು ಬಲವಂತವಾಗಿ ಆಗ್ಬಾರ್ದು. ಅವ್ರ ಮನ್ಸಿಗೆ ಬಂದು ಮಾಡ್ಬೇಕು. ನನ್ ಮನ್ಸಿಗೆ ಬಂದಾಗ ಯಾವ ಸಿನಿಮಾ ನೋಡ್ಬೇಕು ಪ್ರೀತಿಯಿಂದ ಕಾಲ್ ಮಾಡಿ ಹೇಳಿದಾರ? ಎಲ್ಲರೂ ಕರೆ ಮಾಡಿದ್ದಾರೆ ಸರ್. ಅಷ್ಟು ಸಂಪರ್ಕ ಅಂತ ಎಲ್ಲರೊಟ್ಟಿಗೆ ಎಲ್ರು ಕರೆ ಮಾಡಿದ್ದಾರೆ. ಅಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ರು, ಎಲ್ರು ಶ್ರಮ ಇಷ್ಟಪಟ್ರು. ದಟ್ಸ್ ವಾಟ್ ಐ ವಾಂಟ್ ಅಂಡ್ ವೆರಿ ಹ್ಯಾಪಿ ಫಾರ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.